ಗಾನಕೋಗಿಲಿಯ ನಿಧನದ ಬಗ್ಗೆ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ, ಕಂಪನಿ ಮಿಡಿದಿದ್ದಾರೆ. ಏನು ಹೇಳಿದ್ದಾರೆ ಪ್ರಧಾನಿ ಮೋದಿ, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸಂಗೀತ ಮತ್ತು ಸಂಸ್ಕೃತಿಯ ಜಗತ್ತಿಗೆ ಇದೊಂದು ತುಂಬಲಾರದ ನಷ್ಟ ಅಂತ ಪ್ರಧಾನಿ ಬಣ್ಣಿಸಿದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಜಾನಕಿ ಅಮ್ಮ ಅವರ ನಿಧನ ಸಂಗೀತ ಮತ್ತು ಸಂಸ್ಕೃತಿ ಜಗತ್ತಿಗೆ ತುಂಬಲಾರದ ನಷ್ಟ. ವಿವಿಧ ಭಾಷೆಗಳಲ್ಲಿ ಅವರು ಹಾಡಿರುವಂಥ ಹಾಡುಗಳು ತಲೆಮಾರುಗಳಿಂದ ಜನಪ್ರಿಯವಾಗಿದ್ದು ಅಂತ ಮೋದಿ ಹೇಳಿದ್ದಾರೆ. ನಿಜ, 48,000 ಹಾಡು ಅಂದ್ಕೊಳ್ಳೋಕೆ ಸಾಧ್ಯನಾ? ನಾವು ಅಂದ್ಕೊಳ್ಳೋಕೆ ಸಾಧ್ಯನಾ? ಊಹಿಸ್ಲಿಕ್ಕೆ ಸಾಧ್ಯನಾ? ಎಂಥ ಅಚ್ಚರಿ ನೋಡಿ. ಜಾನಕಿ ಅಮ್ಮನ ವಿಶೇಷತೆ ಅಂತಂದ್ರೆ ಅದನ್ನೇ. ಅವರು ನಾನು ಹೇಳ್ತಾ ಇದ್ದೆ, ಯಾಕೆ ನೀವು ಗಾಯಕಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಇವರು ಯುದ್ಧ ಸಾರಿದ್ದಿದೆಯಲ್ಲ, ಒಂದು ಕಡೆಗೆ ಯುದ್ಧ ಸಾರ್ತಾರೆ. ಹೀಗಾಗಿ BR ಛಾಯಾ ಸೇರಿದಂತೆ ಬಹಳಷ್ಟು ಜನ ಇದರಿಂದ ಅವಾರ್ಡ್ ಪಡೆಯೋಂಗಾಗುತ್ತೆ. ಆದರೆ ಇನ್ನೊಂದು ಕಡೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡ್ತಾರೆ, ಬೇಡ ನನಗೆ ಅಂತೇಳಿ ಅಂತ. ಆ ರೀತಿ ಯಾವುದು ಬೇಕು ಯಾವುದು ಬೇಡ, ತನಗೆ ಬೇಡ ಅನಿಸಿದ್ದಿದೆಯಲ್ಲ ಅದು ಬೇರೆಯವರಿಗೆ ಬೇಕಾಗಿರ್ಬೋದು, ಕೊಡಿಯವರಿಗೆ. ಗಾಯಕಿಯರನ್ನು ನೀವು ಕಡೆಗಣಿಸಂಗಿಲ್ಲ. ಹೀಗಾಗಿಯೇ ಕೆಲವೊಂದು ಹಾಡುಗಳು ಜಾನಕಿಯವರನ್ನು ಹೊರತುಪಡಿಸಿ ನಾವು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇವತ್ತು ಎಂಥ ಸಂದರ್ಭದಲ್ಲೂ ಕೂಡ ಇವರ ಹಾಡುಗಳು ನೆನಪಾಗ್ತವೆ. ನೀವು ಎಲ್ಲಿಗೆ ಹೋಗಿ ಅವ್ರ ಹಾಡುಗಳು ನೆನಪಾಗ್ತವೆ. ನನಗೆ ತುಂಬ ಆಶ್ಚರ್ಯ ಅಂದರೆ ಏನು ಅಂದರೆ, ಹುಟ್ಟಿದ್ದವರು ಆಂಧ್ರ ಪ್ರದೇಶದಲ್ಲಿ. ಇಡೀ ದಕ್ಷಿಣ ಭಾರತದ ಸಿನಿಮಾ ರಂಗವನ್ನು ತಮ್ಮ ಕಂಠದ ಮುಖಾಂತರ ಆಳಿಬಿಟ್ರು ಬಿಡಿ. ಆದರೆ ಬಂದಿದ್ದೆಲ್ಲಿ ಅವರು? ನೆಲೆ ನಿಂತಿದ್ದೆಲ್ಲಿ? ಕೊನೆ ಉಸಿರು ನೆಳೆದಿದ್ದೆಲ್ಲಿ? ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ಚಾಮುಂಡಿಯ ಸನ್ನಿಧಿನಲ್ಲಿ. ನೋಡು ಬಾ ನಮ್ಮೂರ ಅಂತ ಒಂದು ಹಾಡು ಹೇಳಿದ್ರು ಇವರು. ಕೊನೆಗೆ ಬಹುಶಃ ಈ ಹಾಡು ನನಗನ್ಸುತ್ತೆ, ಈ ಹಾಡನ್ನು ಹಾಡಬೇಕಾದ್ರೆ ಅವರಿಗೆ ಮೈಸೂರೇ ಅವರ ಕಣ್ಣೆದುರುಗಡೆ ಇತ್ತೇನೋ ಅಂತ. ಹೀಗಾಗಿ ಆಕೆ ಬಂದು ನೆಲೆ ನಿಂತಿದ್ದು ಮೈಸೂರಿನಲ್ಲಿ. ಇದು ಯಾವ ಸಂದರ್ಭದಲ್ಲಿ ನಾವು ಆಕೆಯನ್ನು ನೆನೆಸ್ಕೊಳ್ಳಲ್ಲ ಹೇಳಿ? ಯುಗಾದಿ ಬಂತ, ಯುಗಾದಿಗೂ ಜ್ಞಾಪಿಸ್ಕೋಬೇಕು. ಯುಗಾದಿ ಕಳೆದರೂ ಹೊಸ ಯುಗಾದಿ ಬರುತ್ತಿದೆ. ಆ ಹಾಡನ್ನು ಹಾಡದಂಥವ್ರು ಇದೇ ಜಾನಕಿ ಅಮ್ಮ. ಏನಿದು? ಯಾರಾದರೂ ಸ್ನೇಹ ಪ್ರೀತಿ ಸಿಗ್ತಾ ಅಲ್ಲೂ ಕೂಡ ನೀವೇ ಜ್ಞಾಪಕ ಆಗ್ತೀರಿ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಿಮ್ಮ ಧ್ವನಿನಲ್ಲಿ ಅದನ್ನು ಕೇಳದೆ ಒಂದು ಅದ್ಭುತ. ಅದು ಮಳೆ ಬಂತ ನೋಡಿ, ಮೂಡಣ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಎಂಥ ಅದ್ಭುತವಾದಂಥ ಹಾಡುಗಳು. ಅಮ್ಮನವ್ರನ್ನ ನಾವು ಸ್ತುತಿಸ್ಬೇಕಾ? ಜಯಗೌರಿ ಜಗದೀಶ್ವರಿ ಹಾಡಿದೆಯಲ್ಲ ಅದು. ಜೊತೆಗೆ ರಾಯರು ಕನ್ನಡದಲ್ಲಿ ಬರೆದಿರುವಂಥ ಏಕೈಕ ಕೃತಿ ಇಂದು ಎನಗೆ ಗೋವಿಂದ. ಅದನ್ನು ಜಾನಕಿಯಷ್ಟು ಚಂದವಾಗಿ ಯಾರೂ ಕೂಡ ಹಾಡಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಂಥ ಜಾನಕಿ ಅಮ್ಮ. ಜಾನಕಿ ಕಣ್ಣು ಮುಚ್ಚಿದ್ದಾರೆ. ಗಾನಕೋಗಿಲೆ ನಮ್ಮಿಂದ ಭೌತಿಕವಾಗಿ ದೂರ ಆಗುತ್ತೆ. ಆದರೆ ಭಾಷೆ ಅನ್ನುವಂಥದ್ದು ಏನೇನು ತಮಾಷೆ ಸಂಗತಿನ, 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡುವಂಥದ್ದು. ಈ ಭಾಷೆಗಳು ಎಲ್ಲಿ ತನಕ ಇರುತ್ತಲ್ಲ, ಸಂಗೀತ ಅನ್ನುವಂಥದ್ದು ಎಲ್ಲಿ ತನಕ ಇರುತ್ತಲ್ಲ ಅಲ್ಲಿ ತನಕ ಜಾನಕಿ ಅಮ್ಮನ ಹೆಸರು ಅಜರಾಮರ.